ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ NEP-ನಲ್ಲಿ ನೀವೇನಾದರೂ 5th ಸೆಮ್ಮಲ್ಲಿದ್ದರೆ ಅದರಲ್ಲಿ ಪೇಪರ್ 6, ಪೇಪರ್ 5 ಅಂತ ಬರುತ್ತೆ. ಪೇಪರ್ 6ಅಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಮತ್ತು ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ. ತುಂಬ ದಿವಸ ಆಯಿತು ವೀಡಿಯೋಸ್ ಮಾಡೋದಕ್ಕಾಗ್ತಾ ಇಲ್ಲ, ಬೇರೆ ಬೇರೆ ಏನೋ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ದೆ. ಹಾಗಾಗಿ ಈಗ ತುಂಬ ಜನ ಕ್ವಶನ್ಸ್ ಆನ್ಸರ್ಸ್ನ ಕಳಿಸಿ ಅಟ್ಲೀಸ್ಟ್ ನೀವು ಪಾಠ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದನ್ನಾದರೂ ನಮಗೆ ಅಪ್ಲೋಡ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಆ ಸೀರೀಸು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇವತ್ತು ನಾನು ಕೆಮಿಕಲ್ ಡೈನಮಿಕ್ಸ್ ಅಂತ ಪೇಪರ್ 6ಅಲ್ಲಿ ಮೊದಲನೇ ಚಾಪ್ಟರ್ ಅದೇ ಇದೆ. ಅದರದ್ದು ಕ್ವಶನ್ ಆನ್ಸರ್ಸ್ ಏನು ಮೋಸ್ಟ್ ಪ್ರಾಬಬಲ್ ಕ್ವಶನ್ ಆನ್ಸರ್ಸ್ ಫಾರ್ ದಿ ಎಕ್ಸಾಮಿನೇಷನ್, ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಸಾರಿ, ಅದರದ್ದು ವೀಡಿಯೋಸ್ ಇವತ್ತು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಸೀರೀಸ್ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಎಲ್ಲ ಚಾಪ್ಟರ್ಸ್ದು ಅಟ್ಲೀಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್ನಾದರೂ ನಾನು ಮಾಡಿ ನಿಮಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಕೆಮಿಕಲ್ ಡೈನಮಿಕ್ಸ್ ಅಂತಂದರೆ ಕೈನೆಟಿಕ್ಸ್ ಏನಿದೆಯಲ್ಲ ಅದರದ್ದು ಎಕ್ಸ್ಟೆಂಡೆಡ್ ಪಾರ್ಟ್ ಅಂತಲೇ ಹೇಳ್ಬೋದು. ಇಟ್ಸ್ ಎ ಕಾಂಬಿನೇಷನ್ ಆಫ್ ಡೈನಮಿಕ್ಸ್ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್. ಎರಡರದ್ದು ಕೆಮಿಕಲ್ ಡೈನಮಿಕ್ಸು ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಎರಡು ಕಂಬೈನ್ ಮಾಡಿರೋವಂಥ ಚಾಪ್ಟರು. ಸೊ ಅದರಲ್ಲಿ ನಿಮಗೆ ಕೊಲಿಷನ್ ಥಿಯರಿನೂ ಬರುತ್ತೆ, ಕೈನೆಟಿಕ್ಸ್ನೂ ಬರುತ್ತೆ, ಜೊತೆಗೆ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ದು ಇನ್ಫ್ಲೂಯೆನ್ಸು ಜಾಸ್ತಿ ಇರುತ್ತೆ. ಎರಡೂ ಸೇರಿ ಆಗಿರುವಂಥದ್ದು ನಿಮಗೆ ಚಾಪ್ಟರ್ ಅದು. ಸೊ ಅದರಲ್ಲಿ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಕೇಳೋದೇನು ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವುದಿರ್ಬೋದು ಅಂದರೆ ರೈಟ್ ಅರೇನಿಯಸ್ ಈಕ್ವೇಷನ್, ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಇಟ್ ಅಂತ ಹೇಳ್ತಾರೆ. ಸೊ ರೇಟ್ ಆಫ್ ರಿಯಾಕ್ಷನ್ನು ಮತ್ತು ಟೆಂಪ್ರೇಚರು ಕನೆಕ್ಟ್ ಮಾಡುತ್ತಲ್ಲ ಆ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ, ಅರೇನಿಯಸ್ ಈಕ್ವೇಷನ್ ಅಂತ ಕರಿತೀವಿ. K = (8a e⁻⁻e/RT ಅಂತ ಹೇಳ್ತೀವಿ. ವೇರ್ A is called as constant that depends on the chemicals involved and E is the energy of activation, R is the universal gas constant and T is the temperature, and where K is the rate constant. This is the equation which going to relate rate constant to the temperature. ಇದಕ್ಕೆ ನಾವೇನಂತ ಕರಿತೀವಿ, ಅರೇನಿಯಸ್ ಈಕ್ವೇಷನ್ ಅಂತ ಕರಿತೀವಿ. ಈ ಚಾಪ್ಟ್ರಲ್ಲಿ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಕೇಳೋ ಅಂಥದ್ದು ಯಾವುದು ಅಂತಂದರೆ ಕ್ವಶನ್ನ ಕೇಳ್ಬೋದು 2 ಮಾರ್ಕ್ಸ್ಗೆ. ಎರಡನೇ ಕ್ವಶನ್ ಏನಿರ್ಬೋದು ಅಂದರೆ ವಾಟ್ ಈಸ್ ಎನರ್ಜಿ ಆಫ್ ಆ್ಯಕ್ಟಿವೇಷನ್. ಎನರ್ಜಿ ಆಫ್ ಆ್ಯಕ್ಟಿವೇಷನ್ ಅಂತಂದರೆ ಇಟ್ಸ್ ಎನರ್ಜಿ ದಟ್ ಈಸ್ ರಿಕ್ವೈರ್ಡ್ ಟು ಅಂಡರ್ಗೋ ಎ ಕೆಮಿಕಲ್ ರಿಯಾಕ್ಷನ್. ಇಟ್ಸ್ ಅ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ದಟ್ ದೇ ಶುಡ್ ಹ್ಯಾವ್, ಆಲ್ ದಿ ಮಾಲಿಕ್ಯೂಲ್ ಶುಡ್ ಹ್ಯಾವ್, ದೇ ಶುಡ್ ಹ್ಯಾವ್ ಎ ಥ್ರೆಶೋಲ್ಡ್ ಎನರ್ಜಿ ಟು ಓವರ್ಕಮ್ ದ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್. ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಎನರ್ಜಿ ಆಫ್ ಆಕ್ಟಿವೇಷನ್ ಅಂತ ಕರಿತೀವಿ. ಎಕ್ಸಸ್ ಎನರ್ಜಿ ವಿಚ್ ಮಸ್ಟ್ ಬಿ ಸಪ್ಲೈಡ್ ಟು ದಿ ರಿಯಾಕ್ಟೆಂಟ್ ಟು ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಆಕ್ಟಿವೇಷನ್ ಎನರ್ಜಿ. ಇಟ್ ಈಸ್ ಈಕ್ವಲ್ ಟು ದಿ ಡಿಫರೆನ್ಸ್ ದ ಥ್ರೆಶೋಲ್ಡ್ ಎನರ್ಜಿ EP needed for the reaction and the average of all the reacting molecules ER. ಸೊ ಈಗೆಲ್ಲ ರಿಯಾಕ್ಟೆಂಟ್ಸ್ ಇದೆ, ರಿಯಾಕ್ಟೆಂಟ್ಸ್ ಏನಾಗ್ತವೆ, ದೇ ಗೋಯಿಂಗ್ ಟು ಕೊಲೈಡ್ ವಿತ್ ಈಚ್ ಅದರ್ with a temperature ಇರ್ಬೋದು, with a different concentration ಇರ್ಬೋದು. there are so many factors which going to affect the collision. ಸೊ ಕೊಲೈಡ್ ಆಗ್ತವೆ, ಕೊಲೈಡ್ ಆದಮೇಲೆ they going to have a unstable state that is called as activated complex ಬರ್ತವೆ. ಅದಾದಮೇಲೆ ನಿಮ್ಗೆ ಏನಾಗುತ್ತೆ, ಪ್ರಾಡಕ್ಟ್ ಬರುತ್ತೆ. ದ ಎನರ್ಜಿ ವಿಚ್ ಇಸ್ ರಿಕ್ವೈರ್ಡ್, ನಮಗೆ ಎಷ್ಟು ಎನರ್ಜಿ ಬೇಕು ನಿಮ್ಮ ರಿಯಾಕ್ಟೆಂಟ್ಸು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಕ್ರಾಸ್ the activated complex. I am going to have your reactant molecule should collide in such a way that they are going to have the energy that should be more than that, it should cross over the activated complex. Activated complex na jump ಮಾಡಿಕೊಂಡು ಅದನ್ನು ಬ್ಯಾರಿಯರ್ನ ತಡ್ಕೊಂಡು ಹೋಗೋಷ್ಟಕ್ಕಿಂತ ಜಾಸ್ತಿ ಎನರ್ಜಿ ಇರುತ್ತಲ್ಲ ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಎನರ್ಜಿ ಆಫ್ ಆ್ಯಕ್ಟಿವೇಷನ್ ಅಂತ ಕರಿತೀವಿ. ಯೂಶಲಿ ರಿಯಾಕ್ಟೆಂಟ್ಸಲ್ಲಿ ಏನಾಗಿರುತ್ತೆ, ಎನರ್ಜಿ 0 ಇರುತ್ತೆ. ಬರ್ತಾ ಬರ್ತಾ ಏನಾಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ. ವೇರ್ ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತಲ್ಲ ಅದಕ್ಕೆ ಆ್ಯಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಅವೆರಡರ ಮಧ್ಯೆ ಇರುವಂಥ ಎನರ್ಜಿ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ಎನರ್ಜಿ ಆಫ್ ಆ್ಯಕ್ಟಿವೇಷನ್ ಅಂತ ಕರಿತೀವಿ. EA is equal to activated complex, energy of the activated complex minus energy of the ground state. ಯೂಶಲಿ ರಿಯಾಕ್ಟೆಂಟ್ಸು ಗ್ರೌಂಡ್ ಸ್ಟೇಟಲ್ಲಿರುತ್ತೆ,
ಮ್ಯಾಕ್ಸಿಮಮ್ ಸ್ಟೇಟು ಎಕ್ಸೈಟೆಡ್ ಸ್ಟೇಟಲ್ಲಿ ಯಾವುದು ಹೋಗುತ್ತಲ್ಲ ಅದಕ್ಕೆ ನಾವು ಆ್ಯಕ್ಟಿವೇಟೆಡ್ ಸ್ಟೇಟ್ ಅಂತ ಕರಿತೀವಿ. ಅವೆರಡರ ಮಧ್ಯೆ ಏನು ಎನರ್ಜಿ ಇದೆಯಲ್ಲ ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಅಂತ ಕರಿತೀವಿ. ಡೆಲ್ಟಾ ಹೆಚ್ ಅಂತಲೂ ಹೇಳ್ತಾರೆ. ಆ್ಯಕ್ಟಿವೇಶನ್ ಎನರ್ಜಿ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಮೈನಸ್ ಆ್ಯಕ್ಟಿವೇಶನ್ ಎನರ್ಜಿ ಆಫ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್. ಯೂಶಲಿ ಆ್ಯಕ್ಟಿವೇಟೆಡ್ ಕಾಂಪ್ಲೆಕ್ಸ್ಗಿನ ಕಡಿಮೆ ಇತ್ತು ಅಂತಂದರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಇತ್ತು ಎನರ್ಜಿ ಅಂತಂದರೆ ಅವಾಗ ಏನಾಗುತ್ತೆ, ನಿಮಗೆ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಅಂತ ಕೇಳ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಯುವರ್ ಮಾಲಿಕ್ಯೂಲ್ ಶುಡ್ ಹ್ಯಾವ್ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ ಸೊ ದಟ್ ದೇ ಕ್ಯಾನ್ ಕನ್ವರ್ಟ್ ದೆಮ್ಸೆಲ್ಫ್ ಇಂಟು ಎ ಪ್ರಾಡಕ್ಟ್. ಅದಕ್ಕೆ ನನಗೆ ಅದು ಆಗುತ್ತಾ ಇಲ್ವಾ, ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತಾ ಇಲ್ವಾ, ಪ್ರಾಡಕ್ಟ್ ಬರುತ್ತಾ ಇಲ್ವಾ, ನನಗೆ ಅದು ಹೇಳೋ ಅಂಥದ್ದು ಯಾವುದು ಅಂತಂದರೆ ಎನರ್ಜಿ ಆಫ್ ಆ್ಯಕ್ಟಿವೇಶನ್. ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್ ಕ್ಲೋಸ್ಲಿ ರಿಲೇಟೆಡ್ ಟು ಇಟ್ಸ್ ರೇಟ್. Specifically, higher the activation energy, slower the chemical reaction will be. This is because molecules can only complete the reaction once they have reached the top of the activation energy barrier. ನಾನು ಲಾಸ್ಟ್ ಪಿಕ್ಚರಲ್ಲಿ ತೋರಿಸ್ದಂಗೆ ನಿಮ್ಮದು ರಿಯಾಕ್ಟೆಂಟ್ಸ್ ಇರ್ತವೆ, ದೇ ಗೋಯಿಂಗ್ ಟು ಕೊಲೈಡ್ ವಿತ್ ಈಚ್ ಅದರ್. ಕೊಲೈಡ್ ಆದಾಗ ಏನಾಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ, ಮ್ಯಾಕ್ಸಿಮಮ್ ಎನರ್ಜಿ ಬರ್ತವೆ. ಆ ಮ್ಯಾಕ್ಸಿಮಮ್ ಎನರ್ಜಿ ಸ್ಟೇಟ್ಗೆ ಹೋಗುತ್ತೆ. ಆ ಸ್ಟೇಟ್ನ ಬ್ಯಾರಿಯರ್ನ ಥ್ರೆಶೋಲ್ಡ್ ಎನರ್ಜಿನ ದಾಟ್ಕೊಂಡು ಬರೋ ಅಂಥವು ಮಾತ್ರನೇ ಕೆಮಿಕಲ್ ರಿಯಾಕ್ಷನ್ಸು ಆಗುತ್ತೆ. ಸೊ ನಿಮ್ಗೆ ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಏನು ಐಡಿಯಾ ಕೊಡುತ್ತೆ ಅಂದರೆ ವೆದರ್ ಯುವರ್ ರಿಯಾಕ್ಷನ್ ಪ್ರೊಸೀಡ್ ಟು ಎ ಪ್ರಾಡಕ್ಟ್ ಅಥವಾ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತಾ, ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತಾ, ಅದ್ರ ಬಗ್ಗೆ ಅದು ಇಂಪಾರ್ಟೆನ್ಸು ಕೊಡ್ತಾ ಹೋಗುತ್ತೆ. ರಿಯಾಕ್ಷನ್ಸ್ ಎಷ್ಟು ಫಾಸ್ಟಾಗಿ ಆಗುತ್ತೆ, ರಿಯಾಕ್ಷನ್ಸ್ ಎಷ್ಟು ಸ್ಲೋ ಆಗುತ್ತೆ, ಅದ್ರ ಮೇಲೆ ಇರುತ್ತೆ. ಆ್ಯಕ್ಟಿವೇಶನ್ ಎನರ್ಜಿ ಜಾಸ್ತಿ ಇತ್ತು ಅಂತಂದರೆ ರಿಯಾಕ್ಷನ್ ರೇಟ್ ಏನಾಗುತ್ತೆ ಅಂದರೆ ಸ್ಲೋ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂತ ಹೇಳ್ದಂಗೆ ಅಗೇನ್ ಯುವರ್ ರೇಟ್ ಆಫ್ ದಿ ರಿಯಾಕ್ಷನ್ or collision will depends on the temperature. As the temperature increases, collision increases. As the collision increases, energy of activation reach ಆಗುವಂಥದ್ದು ಬೇಗ ಆಗುತ್ತೆ. The temperature coefficient play a very important role as the ratio of the relative rates of the reaction at the increase of 10 Kelvin in the temperature. Here what I am going to do, I am going to do the reaction at two different temperature. The difference between those temperature is 10 degree, 10 Kelvin ಅಂತ ನಾನು ಇಟ್ಕೊಳ್ತೀನಿ. ಈಗ ಒಂದು ರಿಯಾಕ್ಷನ್ ಮಾಡ್ತಾ ಇದ್ದೀನಿ, ಅದು 25 ಡಿಗ್ರಿಗೆ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಅದೇ ರಿಯಾಕ್ಷನ್ ನಾನು ಏನು ಮಾಡ್ತಾ ಇದ್ದೀನಿ, 35 ಡಿಗ್ರಿಗೂ ಮಾಡ್ತಾ ಇದ್ದೀನಿ. 10 ಡಿಗ್ರಿ ಡಿಫ್ರೆನ್ಸ್, 10 ಕೆಲ್ವಿನ್ ಇರ್ಬೋದು, 10 ಡಿಗ್ರಿ ಡಿಫ್ರೆನ್ಸ್ ಇಟ್ಕೊಂಡು ಮಾಡಿದಾಗ ನನಗೆ ಅವೆರಡರದ್ದು ರೇಷಿಯೋ ಮಾಡಿದಾಗ ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ಡಬಲ್ ಅಥವಾ ಟ್ರಿಪಲ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ಆ್ಯಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ಕೊಲ್ಯೂಷನ್ ಇನ್ಕ್ರೀಸಸ್. ಆ್ಯಸ್ ದ ಕೊಲ್ಯೂಷನ್ ಇನ್ಕ್ರೀಸಸ್, ದ ಈಸಿಲಿ ಗೋಯಿಂಗ್ ಟು ಹ್ಯಾವ್ ದಿ ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಲೋ ಇರುತ್ತೆ. ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಲೋ ಆಗಿದ ತಕ್ಷಣ ರೇಟ್ ಆಫ್ ದಿ ರಿಯಾಕ್ಷನ್, ದಟ್ ಈಸ್ ದ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಒಂದು ಫಾರ್ಮುಲಾ ಹಾಕ್ತೀವಿ, KT + 10 KT = 2 or 3 ಅಂತ ಹೇಳ್ತೀವಿ. Just by increasing the temperature by 10 degree, you are going to increase the rate of the reaction either twice or thrice ಅಂತ ಹೇಳ್ತೀವಿ. ಅಂದರೆ ಏನು, ಟೆಂಪರೇಚರ್ ಕೋಎಫಿಷಿಯಂಟ್ ಏನಾದರೂ 1 ಇತ್ತು ಅಂತಂದರೆ ಸೊ ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗುತ್ತೆ, ಯಾವುದೇ ರೀತಿಯಾದಂಥ ಚೇಂಜ್ ಇಲ್ಲ. 2 ಇತ್ತು ಅಂದರೆ ಡಬಲ್ ಆಗುತ್ತೆ ಬೈ ದಿ ಇನ್ಕ್ರೀಸ್ ಇನ್ 10 ಕೆಲ್ವಿನ್ ಅಂತ ಹೇಳ್ತೀವಿ. ಜನರಲಿ ಏನಾಗುತ್ತೆ, ಟೆಂಪ್ರೇಚರ್ 10 ಡಿಗ್ರಿ ನೀವು ಇನ್ಕ್ರೀಸ್ ಮಾಡಿದ ತಕ್ಷಣವೇ ರೇಟ್ ಆಫ್ ದಿ ರಿಯಾಕ್ಷನ್ ಡಬಲ್ ಅಥವಾ ಟ್ರಿಪಲ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಟೆಂಪರೇಚರ್ ಕೋಎಫಿಷಿಯಂಟ್ defined as the ratios of the relative rates of the reaction at the increase of 10 Kelvin in temperature. I am going to find out the rate of the reaction at 25 degree divided by rate of the reaction at 35 degree. ಅವೆರಡರದ್ದು ಮಾಡ್ತೀನಿ, ಆವಾಗ ನನಗೆ ರೇಟ್ ಆಫ್ ದಿ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಕೊಲ್ಯೂಷನ್ ಥಿಯರಿ ಆ್ಯಂಡ್ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಅಂತಲೂ ಕೇಳ್ಬೋದು. ಇದು 3 ಮಾರ್ಕ್ಸ್ಗೆ. ಯೂಶಲಿ ನಿಮಗೆ ಕೈನೆಟಿಕ್ಸ್ನ ಹೇಳೋದಕ್ಕೆ 2 ಥಿಯರಿಗಳಿದೆ. ಒಂದಕ್ಕೆ ಕೊಲ್ಯೂಷನ್ ಥಿಯರಿ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಅಂತ ಹೇಳ್ತೀವಿ. ಕೊಲ್ಯೂಷನ್ ಥಿಯರಿನಲ್ಲಿ ಕೆಲವೊಂದು ಡ್ರಾಬ್ಯಾಕ್ಸ್ ಇತ್ತು, ಅದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ನಮಗೆ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಬಂತು. ಸೊ ದೀಸ್ ಆರ್ ದಿ 2 ಡಿಫ್ರೆಂಟ್ ಥಿಯರೀಸ್ ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿ ಕೈನೆಟಿಕ್ಸ್ ಆಫ್ ಎ ರಿಯಾಕ್ಷನ್. ಅದರಲ್ಲಿ ಕೊಲ್ಯೂಷನ್ ಥಿಯರಿ ಏನು ಹೇಳುತ್ತೆ ಅಂದರೆ, ಗ್ಯಾಸ್ ಫೇಸ್ ಕೆಮಿಕಲ್ ರಿಯಾಕ್ಷನ್ ಅಕ್ಕರ್ ವೆನ್ ಮಾಲಿಕ್ಯೂಲ್ಸ್ ಕೊಲೈಡ್ ವಿತ್ ಅ ಸಫಿಷಿಯೆಂಟ್ ಕೈನೆಟಿಕ್ ಎನರ್ಜಿ ಅಂತ ಹೇಳುತ್ತೆ. ಆದರೆ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಏನು ಹೇಳುತ್ತೆ ಅಂದರೆ, ಇಟ್ಸ್ ಎ ಸ್ಟೇಟ್ ಏನಾಗುತ್ತೆ, ನನಗೆ ಕೊಲ್ಯೂಷನ್ ಥಿಯರಿನಲ್ಲಿ ಏನಾಗುತ್ತೆ, ಗ್ಯಾಸ್ ಫೇಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ದಿ ಸಫಿಷಿಯೆಂಟ್ ಕೈನೆಟಿಕ್ ಎನರ್ಜಿ ಇದ್ದರೆ ಕೊಲೈಡ್ ಆದಾಗ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ.
ಆದರೆ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿನಲ್ಲಿ ಏನು ಹೇಳ್ತಾರೆ ಅಂದರೆ ಕೊಲೈಡ್ ಆಗೋದು ಅಷ್ಟೇ ಅಲ್ಲದೆ ದೇ ಹ್ಯಾವ್ ಟು ಹ್ಯಾವ್ ದಿ ಟ್ರಾನ್ಸಿಷನ್ ಸ್ಟೇಟ್, ದೇ ಗೋಯಿಂಗ್ ಟು ಹ್ಯಾವ್ ದಿ ಟ್ರಾನ್ಸಿಷನ್ ಸ್ಟೇಟ್. ನಿಮ್ಮದು ರಿಯಾಕ್ಟೆಂಟ್ಸ್ ಏನಿರ್ತಲ್ಲ ದೇ ಗೋಯಿಂಗ್ ಟು ಬ್ರೇಕ್ ದೇರ್ ಓಲ್ಡ್ ಬಾಂಡ್ ಆ್ಯಂಡ್ ದೇ ಹ್ಯಾವ್ ಟು ಫಾರ್ಮ್ ದಿ ನ್ಯೂ ಬಾಂಡ್. ಡ್ಯೂರಿಂಗ್ ದಟ್ ಪ್ರೋಸೆಸ್ ದೇರ್ ವಿಲ್ ಬಿ ಎ ಟ್ರಾನ್ಸಿಷನ್, ದೇರ್ ವಿಲ್ ಬಿ ಇಂಟರ್ಮೀಡಿಯೇಟ್. ಆ ಇಂಟರ್ಮೀಡಿಯೇಟ್ ಸ್ಟೇಟ್ಗೆ ನಾವೇನಂತ ಕರಿತೀವಿ ಟ್ರಾನ್ಸಿಷನ್ ಸ್ಟೇಟ್. ನೈದರ್ ದಿ ರಿಯಾಕ್ಟೆಂಟ್ ನಾಟ್ ದಿ ಪ್ರಾಡಕ್ಟ್, ಅದಕ್ಕೆ ನಾವೇನಂತ ಕರಿತೀವಿ ಟ್ರಾನ್ಸಿಷನ್ ಸ್ಟೇಟ್ ಅಂತ ಹೇಳ್ತೀವಿ. ಅದು ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಎಕ್ಸ್ಪ್ಲೇನ್ ಮಾಡುತ್ತೆ. Collision state theory states that the chemical reaction it only in gas phase occur due to the collision between the reactants. ಎರಡು ರಿಯಾಕ್ಟೆಂಟ್ ಮಧ್ಯೆ ಕೊಲಿಷನ್ ಆಗೋದಕ್ಕೆ ಆಗತ್ತೆ ಅಂತ ಹೇಳ್ತಾರೆ. ಆದರೆ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಪ್ರಕಾರ ಕೊಲಿಷನ್ ಅಷ್ಟೇ ಅಲ್ಲ, ಕೊಲಿಷನ್ ಏನಾಗಿರಬೇಕು, ಎಫೆಕ್ಟಿವ್ ಕೊಲಿಷನ್ ಆಗಬೇಕು. ಎಫೆಕ್ಟಿವ್ ಕೊಲಿಷನ್ ಆಗಬೇಕು ಅಂದರೆ ದೇ ಹ್ಯಾವ್ ಟು ರೀಚ್ ದಿ ಟ್ರಾನ್ಸಿಷನ್ ಸ್ಟೇಟ್. ವಿತೌಟ್ ರೀಚಿಂಗ್ ದಿ ಟ್ರಾನ್ಸಿಷನ್ ಸ್ಟೇಟ್ ನಿಮಗೆ ರಿಯಾಕ್ಟೆಂಟು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋದೇ ಇಲ್ಲ. ಅದನ್ನು ಹೇಳುತ್ತೆ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ. ಅಕಾರ್ಡಿಂಗ್ ಟು ಕೊಲಿಷನ್ ಥಿಯರಿ ಓನ್ಲಿ ಸಕ್ಸಸ್ಫುಲ್ ಕೊಲಿಷನ್ ಅಕ್ಕ ಕೆಮಿಕಲ್ ರಿಯಾಕ್ಷನ್ ಟು ಅಕ್ಕ. ಸೊ ಈ ಕೊಲಿಷನ್ ಥಿಯರಿ ಏನು ಹೇಳುತ್ತೆ ಅಂದರೆ ಸಕ್ಸಸ್ಫುಲ್ ಕೊಲಿಷನ್ ವಿತ್ ಸಫಿಷಿಯೆಂಟ್ ಕೈನೆಟಿಕ್ ಎನರ್ಜಿ ಇದ್ದಾಗ ಕೊಲೈಡ್ ಆದರೆ ಮಾತ್ರನೇ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲೇನು ಹೇಳ್ತಾರೆ ಅಂದರೆ ದ ಟ್ರಾನ್ಸಿಷನ್ ಥಿಯರಿ ಹೇಳುತ್ತೆ ಕೆಮಿಕಲ್ ರಿಯಾಕ್ಷನ್ ವಿಲ್ ಪ್ರೋಗ್ರೆಸ್ ಇಫ್ ದ ರಿಯಾಕ್ಟೆಂಟ್ ಓವರ್ಕಮ್ ದಿ ಆಕ್ಟಿವೇಷನ್ ಎನರ್ಜಿ ಬ್ಯಾರಿಯರ್. ಆ ಟ್ರಾನ್ಸಿಷನ್ ಸ್ಟೇಟಿಗೆ ಬಂದು ಆ ಆಕ್ಟಿವೇಷನ್ ಎನರ್ಜಿ ಬ್ಯಾರಿಯರ್ನ ಬ್ರೇಕ್ ಮಾಡಿ ದಾಟ್ ಹೋದರೆ ಮಾತ್ರ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದಿ 3 ಡಿಫ್ರೆನ್ಸಸ್. ಒಂದೊಂದು ಡಿಫ್ರೆನ್ಸ್ಗೆ ಒಂದೊಂದು ಮಾರ್ಕ್ ಇದೆ. ದೀಸ್ ಆರ್ ದಿ ಡಿಫ್ರೆನ್ಸಸ್. ನೆಕ್ಸ್ಟ್, ವಾಟ್ ಈಸ್ ದ ಎಫೆಕ್ಟ್ ಆಫ್ ಅಯಾನಿಕ್ ಸ್ಟ್ರೆಂತ್ ಆನ್ ದಿ ರೇಟ್ ಆಫ್ ದಿ ರಿಯಾಕ್ಷನ್ ಅಂತ ಕೇಳ್ತಾರೆ 2 ಮಾರ್ಕ್ಸ್ಗೆ. ನಾನಿಲ್ಲಿ ಅಯಾನಿಕ್ ಸ್ಟ್ರೆಂತ್ ಅಂದರೆ ಏನು ಅಂದರೆ ಅಯಾನಿಕ್ ಸ್ಟ್ರೆಂತ್ ಇಸ್ ದಿ ಮೆಷರ್ ಆಫ್ ಟೋಟಲ್ ಡಿಸಾಲ್ವ್ ಸಾಲ್ಟ್ ಅಯಾನ್ಸ್ ಇನ್ ಎ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ಇದೆ, ಆ ಸೊಲ್ಯೂಷನಲ್ಲಿ ಎಷ್ಟು ಅಯಾನ್ಸ್ ಇದೆ ಅಂತ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಯಾನಿಕ್ ಸ್ಟ್ರೆಂತ್ ಅಂತ ಕರಿತೀವಿ. ಸೊ ಅಯಾನಿಕ್ ಸ್ಟ್ರೆಂತಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಅಯಾನ್ಸ್ ಏನಾಗಿರ್ತವೆ, ಚಾರ್ಜ್ಡ್ ಪಾರ್ಟಿಕಲ್ಸ್, ಐದರ್ ಪಾಸಿಟಿವ್ಲಿ ಚಾರ್ಜ್ ಇರ್ಬೋದು, ಇಲ್ಲಾಂದರೆ ನೆಗೆಟಿವ್ಲಿ ಚಾರ್ಜ್ ಇರ್ಬೋದು. ಅನಯಾನ್ಸ್ ಇರ್ಬೋದು, ಇಲ್ಲ ಅಂತಂದರೆ ಕೆಟಯಾನ್ಸ್ ಇರ್ಬೋದು. ಸೊ ಅವು ಯೂಶಲಿ ಏನಾಗ್ತವೆ ಅಂದರೆ ದೇ ಟ್ರೈ ಟು ಅಟ್ರಾಕ್ಟ್ ಟುವರ್ಡ್ಸ್ ದಿ ಅಪೋಸಿಟ್ charge species. The ions in solution are attracted to the ions of the opposite charge and are shielded by this attraction. ಸೊ ಈಗ ಫಾರ್ ಎಕ್ಸಾಂಪಲ್ ಏನಿದೆ, ಯೂಶಲಿ ಮೆಜಾರಿಟಿ ಆಫ್ ದಿ ಅಯಾನ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಅಂತಂದರೆ ವಾಟರ್ಗೆ ಯಾವುದೋ ಒಂದು ಅಯಾನ್ಸ್ ಹಾಕಿದ್ದೀವಿ ಅಂತಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ವಿಲ್ ಬಿ ಸರೌಂಡೆಡ್ ಬೈ OH ಮೈನಸ್ ಅಯಾನ್ಸ್ ಆಫ್ ದಿ ವಾಟರ್. ಸಿಮಿಲರ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆರ್ ಸರೌಂಡೆಡ್ ಬೈ ದಿ H ಪ್ಲಸ್ ಆಫ್ ದಿ ವಾಟರ್. ಈ ರೀತಿಯಾಗಿ ಶೀಲ್ಡ್ ಆಗ್ತವೆ. ದ ಇನ್ಕ್ರೀಸ್ ಇನ್ ದಿ ಅಯಾನಿಕ್ ಸ್ಟ್ರೆಂತ್ increases the rate of the reaction. What is the effect of ionic strength of the rate of the reaction ಅಂತ ಹೇಳ್ತಾರೆ. ನೀವು ಅಯಾನ್ಸ್ ಜಾಸ್ತಿ ಮಾಡ್ದಂಗೆ ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಪ್ರೊವೈಡೆಡ್ ದಟ್ ಇಫ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಸೈಜ್. ನೀವು ಯಾವ ಥರ ಅಯಾನ್ಸ್ ಆಗ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೇಮ್ ಸೈನ್ ಇರೋವಂಥ ಅಯಾನ್ಸ್ನ ಹಾಕಿದ್ರೆ ಏನಾಗುತ್ತೆ, ಅಯಾನಿಕ್ ಸ್ಟ್ರೆಂತು ಇನ್ಕ್ರೀಸ್ ಆಗುತ್ತೆ. ಅದ್ರ ಬಿಟ್ಟು ಆಪೋಸಿಟ್ ಸೈನ್ ಏನಾದರೂ ಆ್ಯಡ್ ಮಾಡಿದ್ರೆ ರಿಯಾಕ್ಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅವ್ರು ಕೇಳ್ತಿದ್ದಾರೆ ವಾಟ್ ಈಸ್ ದ ಎಫೆಕ್ಟ್ ಆಫ್ ಅಯಾನಿಕ್ ಸ್ಟ್ರೆಂತ್ ಆನ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ಸೊ ಇಟ್ ಗೋಯಿಂಗ್ ಟು ಅಫೆಕ್ಟ್ ಅಯಾನಿಕ್ ಸ್ಟ್ರೆಂತ್ ಅಟ್ ದಿ ಅಯಾನ್ಸ್ will going to affect the rate of the reaction. How? If you are going to add the ions of the same size, positively charged ions ಗೆ ಹಾಕಿದ್ರೆ ಅಂತ ಅನ್ಕೊಳ್ಳೋಣ, ಅವಾಗ ಏನಾಗುತ್ತೆ, ಇನ್ಕ್ರೀಸ್ ಇನ್ ಅಯಾನಿಕ್ ಸ್ಟ್ರೆಂತ್ ಆಗುತ್ತೆ. ಅದ್ರ ಬಿಟ್ಟು ನೀವು ನೆಗೆಟಿವ್ಲಿ ಚಾರ್ಜ್ ಡಿಕ್ಲೈನಿಂಗ್ ವಿತ್ ಇನ್ಕ್ರೀಸ್ ಇನ್ ಆಗಿರ್ಬೋದು, ಆಪೋಸಿಟ್ ಸೈನ್ ಆಗಿದ್ರೆ ಏನಾಗುತ್ತೆ, ರೇಟ್ ಆಫ್ ದಿ ರಿಯಾಕ್ಷನು ಡಿಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒನ್ ಆಫ್ ದಿ ರಿಯಾಕ್ಟೆಂಟ್ ಇನ್ ದ ರಿಯಾಕ್ಷನ್ ಇನ್ವಾಲ್ವಿಂಗ್ ದಿ 2 reactants having a positive charge. The positively charged ion will tend to surround by the negatively charged ions. This would tend to reduce the ability of an ion to encounter the other reactant and therefore suppress the rate of the reaction. ಈಗ ಏನಾಗಿದೆ, ಈಗ ನಿಮ್ಮದು ಒಂದು ಯಾವುದೋ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ 2 reactants ಹ್ಯಾಸ್ ದೆ ಪಾಸಿಟಿವ್ ಚಾರ್ಜ್ ಇರುವಂಥ 2 ರಿಯಾಕ್ಟೆಂಟ್ಸು ಇದೆ. ಅದಕ್ಕೆ ನೀವು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸೇ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಸೊ ಎಬಿಲಿಟಿ ಆಫ್ ಎನ್ ಅಯಾನ್ ಟು ಎನ್ಕೌಂಟರ್ ದಿ ಅದರ್ ರಿಯಾಕ್ಟೆಂಟ್ ವಿಲ್ ಬಿ ಡಿಕ್ರೀಸ್ಡ್. ಅವಾಗ ಏನಾಗುತ್ತೆ, ರೇಟ್ ಆಫ್ ದಿ ರಿಯಾಕ್ಷನ್ನು ಡಿಕ್ರೀಸ್ ಆಗುತ್ತೆ. ಸೊ ಅಯಾನಿಕ್ ಸ್ಟ್ರೆಂತ್ ಇನ್ಕ್ರೀಸು ಆಗ್ಬೋದು, ಅಯಾನ್ಸಿಂದ ರೇಟ್ ಆಫ್ ದಿ ರಿಯಾಕ್ಷನ್ ಇನ್ಕ್ರೀಸು ಆಗ್ಬೋದು ಅಥವಾ ಡಿಕ್ರೀಸು ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಅಯಾನ್ಸ್ ದಟ್ ಯು ಆರ್ ಗೋಯಿಂಗ್ ಟು ಆ್ಯಡಿಂಗ್. Whether you are going to add the ions of the same sign, whether you are going to add the ions of the different sign. ಸೇಮ್ ಸೈನ್ ಇದ್ದಿದ್ದೆ ಆ್ಯಡ್ ಮಾಡಿದ್ರೆ ಅಯಾನಿಕ್ ಸ್ಟ್ರೆಂತ್ ರೇಟ್ ಆಫ್ ದಿ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಆಪೋಸಿಟ್ ಸೈನ್ ಹಾಕಿದ್ರೆ ರೇಟ್ ಆಫ್ ರಿಯಾಕ್ಷನ್ನು ಡಿಕ್ರೀಸ್ ಆಗುತ್ತೆ.
ನೆಕ್ಸ್ಟ್ ವಾಟ್ ಈಸ್ ಚೈನ್ ರಿಯಾಕ್ಷನ್, ಇದು 2 ಮಾರ್ಕ್ಸ್ ಕ್ವಶನ್ ಇದೆ. ಸೀರೀಸ್ ಆಫ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ ಟು ಗೆಟ್ ದಿ ಫೈನಲ್ ಪ್ರಾಡಕ್ಟ್. ಇದಕ್ಕೆ ನಾವೇನಂತ ಕರಿತೀವಿ, ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ಎ ಕೆಮಿಕಲ್ ರಿಯಾಕ್ಷನ್ ಈಸ್ ಎ ಸೀರೀಸ್ ಆಫ್ ಕೆಮಿಕಲ್ ರಿಯಾಕ್ಷನ್, chain reaction is a series of chemical reaction where the products of the reaction contribute to the reactants of the other reaction. ಸೀರೀಸ್ ಆಗಿ ಆಗ್ತಾ ಇರುತ್ತೆ. ದಿಸ್ ಟ್ರಾನ್ಸ್ಫರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಟು ದಿ ರಿಯಾಕ್ಟೆಂಟ್ ಅಲೋಸ್ ದಿ ರಿಯಾಕ್ಷನ್ ಟು ಕಂಟಿನ್ಯೂ ವಿತ್ ಅ ಮಿನಿಮಲ್ ಆರ್ ನೋ ಔಟ್ಸೈಡ್ ಇನ್ಫ್ಲೂಯೆನ್ಸ್. ಬೇರೆ ಹೊರಗಡೆ ರಿಯಾಕ್ಟೆಂಟ್ ಇಲ್ದಲೆ ಒಂದೇ ರಿಯಾಕ್ಟೆಂಟ್ ಏನಾಗ್ತಿರ್ತವೆ, ಇರೋವಂಥ ರಿಯಾಕ್ಟೆಂಟ್ ಏನು ಮಾಡ್ತಿರ್ತವೆ, ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಈಚ್ ಅದರ್. ಇಂಥದಕ್ಕೆ ನಾವೇನಂತ ಕರಿತೀವಿ, ಚೈನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ 4 ಸ್ಟೆಪ್ ಕೊಟ್ಟಿದ್ದೀನಿ. H2 ಇದೆ, ವಿಲ್ ರಿಯಾಕ್ಟ್ ವಿತ್ I2 ಟು ಫಾರ್ಮ್ 2HI. ಮತ್ತು ಅದು 1HI ಏನು ಮಾಡುತ್ತೆ, ಮತ್ತೆ ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, H2 ಹೈ ಬರುತ್ತೆ. ಈ I ಏನು ಮಾಡುತ್ತೆ, ತಿರ್ಗಾ I ಜೊತೆಗೆ ರಿಯಾಕ್ಟ್ ಆಗಿ I+I2 ಆಗುತ್ತೆ. ಹಿಂಗೆ ಸೀರೀಸ್ ಆಫ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಇಂಥದಕ್ಕೆ ನಾವೇನಂತ ಕರಿತೀವಿ, ಎ ಕೆಮಿಕಲ್ ರಿಯಾಕ್ಷನ್ ವಿಚ್ ಇನ್ವಾಲ್ವ್ಸ್ ದಿ ಸೀರೀಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ವೇರ್ ದ ಪ್ರಾಡಕ್ಟ್ ಆಫ್ ದಿ ರಿಯಾಕ್ಷನ್ ಕಾಂಟ್ರಿಬ್ಯೂಟ್. ಯಾವುದೋ ಒಂದು ಪ್ರಾಡಕ್ಟ್ ಬರುತ್ತೆ, ಆ ಪ್ರಾಡಕ್ಟಿಂದ ನಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ರಿಯಾಕ್ಟೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತಲ್ಲ, ಇಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಚೈನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಇದನ್ನು ನಾನು ಹೇಳ್ದಂಗೆ 2 ಥಿಯರಿ ಬರುತ್ತೆ ಕೈನೆಟಿಕ್ಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಒಂದಕ್ಕೆ ಕೊಲ್ಯೂಷನ್ ಥಿಯರಿ ಅಂತ ಕರಿತೀವಿ, ಇನ್ನೊಂದಕ್ಕೆ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಅಂತ ಹೇಳ್ತೀವಿ. ಈ 2 ಥಿಯರಿನಲ್ಲಿ ಯಾವ್ದಾದ್ರು ಒಂದು ಥಿಯರಿ ಬಂದೇ ಬರುತ್ತೆ. 4 ಮಾರ್ಕ್ಗೆ ಅಥವಾ 5 ಮಾರ್ಕ್ಗೆ ಅವರು ಕೇಳ್ಬೋದು. ಫಸ್ಟ್ ಥಿಯರಿ ಯಾವುದಿತ್ತು ಅಂದರೆ ಕೊಲ್ಯೂಷನ್ ಥಿಯರಿ ಇತ್ತು. ಆ ಕೊಲ್ಯೂಷನ್ ಥಿಯರಿ ಏನು ಹೇಳ್ತು ಅಂದರೆ, ಇವ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್, ವಾಟ್ ಎವರ್ ದ ಮಾಲಿಕ್ಯೂಲ್ಸ್ ಆರ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್, ಇಟ್ ಗೋಯಿಂಗ್ ಟು ಅಸ್ಯೂಮ್ ದಟ್ ದೇ ಆರ್ ದಿ ಹಾರ್ಡ್ ಸ್ಪಿಯರ್ಸ್ and assumed to occur only when these spheres collide with each other. ಸೊ ಇಲ್ಲಿ ಇದು ಥಿಯರಿ ಪ್ರಕಾರ, ಪಾಸ್ಟುಲೇಟ್ಸ್ ಪ್ರಕಾರ, ಅಕಾರ್ಡಿಂಗ್ ಟು ಕೊಲ್ಯೂಷನ್ ಥಿಯರಿ ಏನು ಹೇಳುತ್ತೆ ಅಂದರೆ, ನಿಮ್ಮದು ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಏನಿದೆಯಲ್ಲ ಹಾರ್ಡ್ ಸ್ಪಿಯರ್ ಥರ ಇದೆ, ದೇ ಹ್ಯಾವ್ ಟು ಕೊಲೈಡ್ ವಿತ್ ಈಚ್ ಅದರ್, ದೆನ್ ಓನ್ಲಿ ದ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ಅದರ್ವೈಸ್ ಕೆಮಿಕಲ್ ರಿಯಾಕ್ಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಅಂತ ಹೇಳುತ್ತೆ. ಸೊ ಈ ಕೊಲ್ಯೂಷನ್ ಏನಾಗಬೇಕು ಅಂದರೆ, ಕೆಮಿಕಲ್ ರಿಯಾಕ್ಷನ್ಸ್ ಅಕ್ಕರ್ಸ್ ವೆನ್ ದೆ ಕೊಲೈಡ್ ವಿತ್ ಈಚ್ ಅದರ್. ಕೊಲೈಡ್ ಆಗಲೇಬೇಕು, ಕೊಲೈಡ್ ಆಗಲಿಲ್ಲ ಅಂದರೆ ಆಗೋದಿಲ್ಲ. ಈ ಕೊಲೈಡ್ ಆಗಬೇಕಾದ್ರೂ ಹೇಗಾಗಿ ಕೊಲೈಡ್ ಆಗಬೇಕು, ದೇ ಹ್ಯಾವ್ ಟು ಕೊಲೈಡ್ ವಿತ್ ಅ ಸಫಿಷಿಯೆಂಟ್ ಅಮೌಂಟ್ ಆಫ್ ಎನರ್ಜಿ. ಎನರ್ಜಿ ಜಾಸ್ತಿ ಇದ್ದರೆ ಬರೀ ಬಂದು ಹಿಂಗೆ 2 ಗುದ್ದುಕೊಂಡ್ರು ಟಚ್ ಮಾಡ್ತು ಅಂತಂದರೆ ರಿಯಾಕ್ಟ್ ಆಗಲ್ಲ. ದೇ ಹ್ಯಾವ್ ಟು ಹಿಟ್ ಟುಗೆದರ್, ಜೋರಾಗಿ ಬಡ್ಕೋಬೇಕು, ಒಂದಕ್ಕೊಂದು ಕೊಲೈಡ್ ಆಗಬೇಕು, ಅವಾಗಷ್ಟೇ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಅಂಥ ಕೊಲ್ಯೂಷನ್ಸ್ಗೆ ನಾವೇನಂತ ಕರಿತೀವಿ, ಎಫೆಕ್ಟಿವ್ ಕೊಲ್ಯೂಷನ್ಸ್ ಅಂತ ಕರಿತೀವಿ. ಎಫೆಕ್ಟಿವ್ ಕೊಲ್ಯೂಷನ್ ಹೇಗಾಗಬೇಕು ಅಂದರೆ, ದೇ ಹ್ಯಾವ್ ಟು the number of reactant molecules, they should collide with each other with a sufficient kinetic energy, then only the effective ಕೊಲ್ಯೂಷನ್ಸ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಅದನ್ನು ಯಾವುದರಿಂದ ಮೆಷರ್ ಮಾಡ್ತಾರೆ ಅಂದರೆ, ಕೊಲ್ಯೂಷನ್ ಫ್ರೀಕ್ವೆನ್ಸಿಯಿಂದ ಮೆಷರ್ ಮಾಡ್ತಾರೆ. ವಾಟ್ ಈಸ್ ಕೊಲ್ಯೂಷನ್ ಫ್ರೀಕ್ವೆನ್ಸಿ? ದ ಫ್ರೀಕ್ವೆನ್ಸಿ ಅಟ್ ವಿಚ್ ಯುವರ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಕೊಲೈಡ್ ವಿತ್ ಈಚ್ ಅದರ್. ಅದಕ್ಕೆ ನಾವೇನಂತ ಕರಿತೀವಿ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಎನರ್ಜಿ ಆಫ್ ಆಕ್ಟಿವೇಶನ್ ಅಂತ ಕೇಳ್ಬೋದು. ನಾನು ಮುಂಚೆನೇ ಹೇಳ್ದಂಗೆ, ಯುವರ್ ಮಾಲಿಕ್ಯೂಲ್ ಶುಡ್ ಹ್ಯಾವ್ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ ಸೋ ದಟ್ ದೇ ಕ್ಯಾನ್ ಕನ್ವರ್ಟ್ ದೆಮ್ಸೆಲ್ಫ್ ಇನ್ ಟು ಎ ಪ್ರಾಡಕ್ಟ್. ಅದಕ್ಕೆ ನನಗೆ ಅದು ಆಗುತ್ತಾ ಇಲ್ವಾ, ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತಾ ಇಲ್ವಾ, ಪ್ರಾಡಕ್ಟ್ ಬರುತ್ತಾ ಇಲ್ವಾ, ನನಗೆ ಅದು ಹೇಳೋ ಅಂಥದ್ದು ಯಾವುದು ಅಂತಂದರೆ ಎನರ್ಜಿ ಆಫ್ ಆಕ್ಟಿವೇಶನ್. ಎನರ್ಜಿ ಆಫ್ ಆಕ್ಟಿವೇಶನ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್ ಕ್ಲೋಸ್ಲಿ ರಿಲೇಟೆಡ್ ಟು ಇಟ್ಸ್ ರೇಟ್. Specifically, higher the activation energy, slower the chemical reaction will be. This is because molecules can only complete the reaction once they have reached the top of the activation energy barrier. ನಾನು ಲಾಸ್ಟ್ ಪಿಕ್ಚರಲ್ಲಿ ತೋರಿಸ್ದಂಗೆ ನಿಮ್ಮದು ರಿಯಾಕ್ಟೆಂಟ್ಸ್ ಇರ್ತವೆ, ದೇ ಗೋಯಿಂಗ್ ಟು ಕೊಲೈಡ್ ವಿತ್ ಈಚ್ ಅದರ್. ಕೊಲೈಡ್ ಆದಾಗ ಏನಾಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ, ಮ್ಯಾಕ್ಸಿಮಮ್ ಎನರ್ಜಿ ಬರ್ತವೆ. ಆ ಮ್ಯಾಕ್ಸಿಮಮ್ ಎನರ್ಜಿ ಸ್ಟೇಟ್ಗೆ ಹೋಗುತ್ತೆ. ಆ ಸ್ಟೇಟ್ನ ಬ್ಯಾರಿಯರ್ನ, ಥ್ರೆಶೋಲ್ಡ್ ಎನರ್ಜಿನ ದಾಟ್ಕೊಂಡು ಬರೋ ಅಂಥವು ಮಾತ್ರನೇ ಕೆಮಿಕಲ್ ರಿಯಾಕ್ಷನ್ಸು ಆಗುತ್ತೆ. ಸೊ ನಿಮ್ಗೆ ಎನರ್ಜಿ ಆಫ್ ಆಕ್ಟಿವೇಶನ್ ಏನು ಐಡಿಯಾ ಕೊಡುತ್ತೆ ಅಂದರೆ, ವೆದರ್ ಯುವರ್ ರಿಯಾಕ್ಷನ್ ಪ್ರೊಸೀಡ್ ಟು ಎ ಪ್ರಾಡಕ್ಟ್, ಅಥವಾ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತಾ, ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತಾ, ಅದ್ರ ಬಗ್ಗೆ ಅದು ಇಂಪಾರ್ಟೆನ್ಸು ಕೊಡ್ತಾ ಹೋಗುತ್ತೆ. ರಿಯಾಕ್ಷನ್ಸ್ ಎಷ್ಟು ಫಾಸ್ಟಾಗಿ ಆಗುತ್ತೆ, ರಿಯಾಕ್ಷನ್ಸ್ ಎಷ್ಟು ಸ್ಲೋ ಆಗುತ್ತೆ, ಅದು ಮಾಡಿ. ಸೊ ಕೆಮಿಕಲ್ ಡೈನಮಿಕ್ಸ್ ಅಂತಂದರೆ ಕೈನೆಟಿಕ್ಸ್ ಏನಿದೆಯಲ್ಲ, ಅದರದ್ದು ಎಕ್ಸ್ಟೆಂಡೆಡ್ ಪಾರ್ಟ್ ಅಂತಲೇ ಹೇಳ್ಬೋದು. ಇಟ್ಸ್ ಎ ಕಾಂಬಿನೇಷನ್ ಆಫ್ ಡೈನಮಿಕ್ಸ್ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್. ಎರಡರದ್ದು, ಕೆಮಿಕಲ್ ಡೈನಮಿಕ್ಸು ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಎರಡೂ ಕಂಬೈನ್ ಮಾಡಿರೋವಂಥ ಚಾಪ್ಟರು. ಸೊ ಅದರಲ್ಲಿ ನಿಮಗೆ ಕೊಲ್ಯೂಷನ್ ಥಿಯರಿನೂ ಬರುತ್ತೆ, ಕೈನೆಟಿಕ್ಸ್ನೂ ಬರುತ್ತೆ, ಜೊತೆಗೆ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ದು ಇನ್ಫ್ಲೂಯೆನ್ಸು ಜಾಸ್ತಿ ಇರುತ್ತೆ. ಎರಡೂ ಸೇರಿ ಆಗಿರುವಂಥದ್ದು ನಿಮಗೆ ಚಾಪ್ಟರ್ ಅದು. ಸೊ ಅದರಲ್ಲಿ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಕೇಳೋದೇನು ಅಂದರೆ, 2 ಮಾರ್ಕ್ಸ್ ಕ್ವಶನ್ಸ್ ಯಾವುದಿರ್ಬೋದು ಅಂದರೆ, ರೈಟ್ ಅರೇನಿಯಸ್ ಈಕ್ವೇಷನ್, ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಇಟ್ ಅಂತ ಹೇಳ್ತಾರೆ. ಸೊ ರೇಟ್ ಆಫ್ ರಿಯಾಕ್ಷನ್ನು
ಮತ್ತು ಟೆಂಪ್ರೇಚರು ಕನೆಕ್ಟ್ ಮಾಡುತ್ತಲ್ಲ, ಆ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ, ಅರೇನಿಯಸ್ ಈಕ್ವೇಷನ್ ಅಂತ ಕರಿತೀವಿ. ಕೆ ಇಸ್ ಈಕ್ವಲ್ ಟು (A e⁻⁻e/RT ಅಂತ ಹೇಳ್ತೀವಿ. ವೇರ್ ಎ ಈಸ್ ಕಾಲ್ಡ್ ಆಸ್ ಕಾನ್ಸ್ಟೆಂಟ್ ದಟ್ ಡಿಪೆಂಡ್ಸ್ ಆನ್ ದಿ ಕೆಮಿಕಲ್ಸ್ ಇನ್ವಾಲ್ವ್ಡ್, and E is the energy of activation, R is the universal gas constant, and T is the temperature, and where K is the rate constant. This is the equation which going to relate rate constant to the temperature. ಇದಕ್ಕೆ ನಾವೇನಂತ ಕರಿತೀವಿ, ಅರೇನಿಯಸ್ ಈಕ್ವೇಷನ್ ಅಂತ ಬೇಕು ಅಂತ ಹೇಳುತ್ತೆ. ಇಲ್ಲಿ ನೋಡಿ, ನಾವು ಚಿತ್ರದಲ್ಲಿ ತೋರಿಸ್ದಂಗೆ ಇನ್ ದಿ ಬಿಗಿನಿಂಗಲ್ಲಿ ರಿಯಾಕ್ಟೆಂಟ್ಸ್ ಏನಾಗ್ತಿದೆ, ಎನರ್ಜಿ ವರ್ಸಸ್ ಪ್ರೋಗ್ರೆಸ್ ಆಫ್ ದಿ ರಿಯಾಕ್ಷನ್ ನಾವು ತೋರಿಸ್ತಾ ಇದ್ದೀವಿ. ಐದರ್ ಇಟ್ ಮೇ ಬಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆರ್ ಎಂಡೋಥರ್ಮಿಕ್ ರಿಯಾಕ್ಷನ್, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಆ ರಿಯಾಕ್ಟೆಂಟ್ಸ್ಗೆ ಫಸ್ಟು ಅಟ್ ಗ್ರೌಂಡ್ ಸ್ಟೇಟಲ್ಲಿ ಏನಾಗಿರುತ್ತೆ, ಎನರ್ಜಿ ಕಡಿಮೆ ಇರುತ್ತೆ. when they start colliding with each other with a higher temperature, with a higher pressure, so they're going to reach the activated complex. If your reactants after collision, if they're going to have the energy which have a capacity to cross, which have a capacity to travel over the activated complex, then only the product will be formed, otherwise product won't be formed. Energy minimum threshold energy ಏನು ಬೇಕಲ್ಲ ಇವ ರಿಯಾಕ್ಟೆಂಟ್ಸ್ ಟು ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್, ಅದಕ್ಕೆ ನಾವೇನಂತ ಕರಿತೀವಿ, ಎನರ್ಜಿ ಆಫ್ ಆಕ್ಟಿವೇಶನ್ ಅಂತ ಕರಿತೀವಿ. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಏನಾಗುತ್ತೆ ಅಂದರೆ ರಿಯಾಕ್ಟೆಂಟ್ಸ್ಗಿನ ಪ್ರಾಡಕ್ಟ್ದು ಎನರ್ಜಿ ಕಡಿಮೆ ಆಗುತ್ತೆ. ಆದರೆ ಎಂಡೋಥರ್ಮಿಕ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ ರಿಯಾಕ್ಟೆಂಟ್ಸ್ದು ಗಿನ ಪ್ರಾಡಕ್ಟ್ಸು ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಕಾಂಪ್ಲೆಕ್ಸ್ ಬರಲೇಬೇಕು. ಇಫ್ ದ ಆಕ್ಟಿವೇಶನ್ ಎನರ್ಜಿ ಆಫ್ ದ ರಿಯಾಕ್ಷನ್ ಇಸ್ ಲೋ, ದ ಫ್ರಾಕ್ಷನ್ ಆಫ್ ಎಫೆಕ್ಟಿವ್ ಕೊಲ್ಯೂಷನ್ ವಿಲ್ ಬಿ ಲಾರ್ಜ್ ಆ್ಯಂಡ್ ದ ರಿಯಾಕ್ಷನ್ ವಿಲ್ ಬಿ ಫಾಸ್ಟ್. ಸೊ ನಿಮಗೆ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಇತ್ತು ಅಂತ ಇಟ್ಕೊಳ್ಳೋದ, ಎನರ್ಜಿ ರಿಕ್ವೈರ್ಡ್ ಟು ಕ್ರಾಸ್ ದಟ್ ಲೋ ಇತ್ತು ಅಂದರೆ ರಿಯಾಕ್ಷನ್ಸ್ ಫಾಸ್ಟಾಗಿ ಆಗುತ್ತೆ, ಪ್ರಾಡಕ್ಟ್ ಬೇಗ ಬರುತ್ತೆ. ಆಕ್ಟಿವೇಶನ್ ಎನರ್ಜಿ ಜಾಸ್ತಿ ಇತ್ತು ಅಂತಂದರೆ ಏನಾಗುತ್ತೆ, ಎಫೆಕ್ಟಿವ್ ಕೊಲ್ಯೂಷನ್ ಕಡಿಮೆ ಇರುತ್ತೆ, ಹಾಗಾಗಿ ಏನಾಗುತ್ತೆ, ಕೊಲ್ಯೂಷನ್ನು ರಿಯಾಕ್ಷನ್ನು ಸ್ಲೋ ಆಗುತ್ತೆ. ಸೊ ವೆನ್ ದ ಟೆಂಪ್ರೇಚರ್ ಇಸ್ ಇನ್ಕ್ರೀಸ್, ಓಕೆ, ಇದು ಥಿಯರಿ. ಈಗ ಏನಾಗುತ್ತೆ, ದೇ ಹ್ಯಾವ್ ಟು ಕೊಲೈಡ್ ವಿತ್ ಈಚ್ ಅದರ್. ಕೊಲೈಡ್ ಮಾಡಿದಾಗ ಎಫೆಕ್ಟಿವ್ ಕೊಲ್ಯೂಷನ್ ಆಗಬೇಕು. ಎಫೆಕ್ಟಿವ್ ಕೊಲ್ಯೂಷನ್ ಲೀಡ್ಸ್ ಟು ದಿ ಪ್ರಾಡಕ್ಟ್. ಎಫೆಕ್ಟಿವ್ ಕೊಲ್ಯೂಷನ್ ಆಗಬೇಕು ಅಂತಂದರೆ ಅದಕ್ಕೆ ಏನಾಗಿರಬೇಕು, ಆ ಎನರ್ಜಿ ಬ್ಯಾರಿಯರ್ ನಾವು ಕ್ಯಾರಿ ಮಾಡಬೇಕು. ಆ ಎನರ್ಜಿ ಬ್ಯಾರಿಯರ್ಗೆ ನಾವೇನಂತ ಕರಿತೀವಿ, ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಕೊಲೈಡ್ ವಿತ್ ಈಚ್ ಅದರ್ ಮಾಲಿಕ್ಯೂಲ್ಸ್. ಸಿನ್ಸ್ ದೇ ಆರ್ ಗೇಷಿಯಸ್ ಮಾಲಿಕ್ಯೂಲ್ಸ್, ದೇ ಗೋಯಿಂಗ್ ಟು ಕೊಲೈಡ್ ವಿತ್ ಈಚ್ ಅದರ್. ದೇರ್ ಬೈ ನಂಬರ್ ಆಫ್ ಎಫೆಕ್ಟಿವ್ ಕೊಲ್ಯೂಷನ್ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಆಕ್ಟಿವ್ ಮಾಲಿಕ್ಯೂಲ್ಸ್ ಕೊಲೈಡ್ ಜಾಸ್ತಿ ಆಗುತ್ತೆ. ಎಫೆಕ್ಟಿವ್ ಕೊಲ್ಯೂಷನ್ ಆಗಿದ ತಕ್ಷಣ ಎನರ್ಜಿ ಆಫ್ ಆಕ್ಟಿವೇಶನ್ ಲೋ ಆಗುತ್ತೆ. ಎನರ್ಜಿ ಆಫ್ ಆಕ್ಟಿವೇಶನ್ ಲೋ ಆಗಿದ ತಕ್ಷಣ ಪ್ರಾಡಕ್ಟ್ ಬರುವಂಥದ್ದು ಫಾಸ್ಟ್ ಆಗುತ್ತೆ, ರೇಟ್ ಆಫ್ ದಿ ರಿಯಾಕ್ಷನ್ನು ಫಾಸ್ಟ್ ಆಗುತ್ತೆ. ಇದು ಒಂದು ಪ್ಯಾರಾಮೀಟರ್ which was explained by the collision theory. Second important parameter, orientation. ಅವು ಹೇಗೆ ಓರಿಯೆಂಟ್ ಆಗುತ್ತೆ, how they are going to collide with each other, that play a very important role. So if they are going to orient with a proper orientation, ಆವಾಗ ಪ್ರಾಡಕ್ಟ್ ಫಾರ್ಮೇಷನ್ ಬೇಗ ಆಗುತ್ತೆ. if they are going to orient with a opposite direction, ಇಂಪ್ರಾಪರ್ ಓರಿಯೆಂಟೇಷನ್ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ರಿಯಾಕ್ಟೆಂಟ್ ಎ ಬಿ ಮತ್ತು ಎ ಬಿ ರಿಯಾಕ್ಟ್ ಆಗಿಬಿಟ್ಟು A2B2 ಬರಬೇಕು, ನಮಗೆ ಪ್ರಾಡಕ್ಟ್ ಬರಬೇಕು ಅಂತ ಇಟ್ಕೊಳ್ಳೋಣ. ಸೊ ನಮಗೆ ಹೆಂಗೆ ಪ್ರಾಡಕ್ಟ್ ಆಗ್ಬೋದು, ಎಗೆ ಎ ರಿಯಾಕ್ಟ್ ಆಗ್ಬೋದು, ಬಿಗೆ ಬಿ ಓರಿಯೆಂಟ್ ಆಯಿತು ಅಂತಂದರೆ ಅವಾಗ ಏನಾಗುತ್ತೆ, ಬೇಗ ನನಗೆ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಅದಲ್ಲದೆ ಎಗೆ ಬಿಗೆ ಎ ಆಯಿತು ಅಂತಂದರೆ ABBA ಬರುತ್ತೆ. ಸೊ ನನಗೆ ಬರೋವಂಥ ಪ್ರಾಡಕ್ಟ್ ಏನಾಗುತ್ತೆ, ಬರ್ದಲ್ಲೇ ಹೋಗ್ಬೋದು. A2B2 ಬರ್ದಲ್ಲೇ ABನೇ ನನಗೆ ಬಂದ್ಬಿಡ್ಬೋದು. ಸೊ ಹಾಗಾಗಿ ಹೌ ಯುವರ್ ಮಾಲಿಕ್ಯೂಲ್ ಗೋಯಿಂಗ್ ಟು ಓರಿಯೆಂಟ್ ವೈಲ್ ಕೊಲೈಡಿಂಗ್ ವಿತ್ ಈಚ್ ಅದರ್, ದಟ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆರ್ಡರ್ ಟು consider the rate of the reaction. If they're going to orient in a proper orientation, then the product formation will be very easy. If they're going to orient in the opposite direction, if the improper orientation ಆಗ್ತಿದೆ ಅಂದರೆ ಪ್ರಾಡಕ್ಟ್ ಫಾರ್ಮೇಷನ್ ಆಗೋದೇ ಇಲ್ಲ. ಸೊ ಈ ಎರಡೂ ಪ್ಯಾರಾಮೀಟ್ರು, ಟೆಂಪರೇಚರ್ ಇರ್ಬೋದು ಅಥವಾ ಓರಿಯೆಂಟೇಷನ್ ಇರ್ಬೋದು ಅಥವಾ ಎನರ್ಜಿ ಆಫ್ ಆಕ್ಟಿವೇಶನ್ ಇರ್ಬೋದು, ಆಲ್ ದೀಸ್ ಪ್ಯಾರಾಮೀಟರ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಂಗಂದ್ರೇನು, rate of the reaction is directly proportional to the number of effective collision. dx by dt is equal to collision frequency into fraction of effective molecules. Avaga dx by dt is nothing but rate is equal to z into f anta heltivi, where z is the collision frequency. It's the number of collisions per second, how they are going to interact with each other, how they are going to collide with each other.
ಅಟ್ ವಾಟ್ ಫ್ರೀಕ್ವೆನ್ಸಿ ದೇ ಆರ್ ಕೊಲೈಡಿಂಗ್ ಅದು ಹೇಳುತ್ತೆ. ಅದಕ್ಕೆ ಕೊಲಿಷನ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಫ್ರಾಕ್ಷನ್ ಆಫ್ ಎಫೆಕ್ಟಿವ್ ಮಾಲಿಕ್ಯೂಲ್ಸ್ ಅದನ್ನೇ ಎಫ್ ಅಂತ ತಗೊಳ್ತೀವಿ. ಸೊ ನಿಮಗೆ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಪ್ರಕಾರ ಎಫ್ ಈಸ್ ಗಿವನ್ ಬೈ e⁻⁻ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅದನ್ನು ಅಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರೇಟ್ ಈಸ್ ಈಕ್ವಲ್ ಟು Z ಇಂಟು e⁻⁸ ಆಗುತ್ತೆ. ದ ರೇಟ್ ಆಫ್ ದಿ ರಿಯಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕಾನ್ಸ್ಟೆಂಟ್ K, ವೇರ್ ವಿ ಕ್ಯಾನ್ ರೈಟ್ K ಈಸ್ ಈಕ್ವಲ್ ಟು Z e⁻⁻ ಇಷ್ಟು ನಮಗೆ ಹೇಳೋ ಅಂಥದ್ದು ಯಾವುದು ಅಂದರೆ ಕೊಲ್ಯೂಷನ್ ಥಿಯರಿ ಇಷ್ಟು ಹೇಳುತ್ತೆ. ಸೊ ಕೊಲ್ಯೂಷನ್ ಥಿಯರಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಎಫೆಕ್ಟಿವ್ ಕೊಲ್ಯೂಷನ್ ಬರಬೇಕು ಟರ್ಮ್, ನಮಗೆ ಆಕ್ಟಿವೇಶನ್ ಎನರ್ಜಿ ಬರಬೇಕು, ಟೆಂಪ್ರೇಚರ್ ಏನಾಗುತ್ತೆ, ಕಾನ್ಸಂಟ್ರೇಷನ್ ಏನಾಗುತ್ತೆ, ಆ ಟರ್ಮ್ಸ್ನ ನೀವಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇದು ಒಂದು ಥಿಯರಿ ಆಯಿತು ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ಅದರದ್ದು ಎಕ್ಸ್ಟೆಂಡೆಡ್ ಪಾರ್ಟ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ TST ಅಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಅಂತ ಕರಿತೀವಿ. ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ವಾಸ್ ಡೆವಲಪ್ಡ್ ಬೈ ಈರಿಂಗ್ in 1935, which is an extended part of the collision theory. ಇವನು ಹೇಳ್ತಾನೆ ಕೊಲೈಡ್ ಆಗ್ತವೆ, ಕೊಲೈಡ್ ಆದಾಗ both the molecules, both the reactant, they should attain a state. That state is called as transition state ಅಂತ ಹೇಳ್ತಾರೆ. ದಟ್ ಟ್ರಾನ್ಸಿಷನ್ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿತೀವಿ ಅಥವಾ ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಅದಕ್ಕೋಸ್ಕರ ಈ ಥಿಯರಿನ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಅಂತ ಕರೀತಾರೆ. ಅಕಾರ್ಡಿಂಗ್ ಟು TST, ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ, the state between the molecules exists as a reactant, the state in which exists as a product, there is an intermediate state. That state is called as transition state anta ನಾವು ಕನ್ಸಿಡರ್ ಮಾಡ್ತೀವಿ. The species that forms during the transition state is higher energy species called as activated complex. This theory functions as quasi equilibrium, which is the chemical equilibrium that is established between the reactant when the reaction started and the complex had attained the activated transition state. ಸೊ ಈಗ ಏನಾಗ್ತಾ ಇದೆ, ಕೊಲೈಡ್ ಆಗ್ತಾ ಇದ್ದಾವೆ, ಎಫೆಕ್ಟಿವ್ ಕೊಲ್ಯೂಷನ್ ಆಗ್ತಾ ಇದ್ದಾವೆ. ಎಫೆಕ್ಟಿವ್ ಕೊಲ್ಯೂಷನ್ ಆದಮೇಲೆ ದೇ ಹ್ಯಾವ್ ಟು ರೀಚ್ ಎ ಪೊಸಿಷನ್, ದೇ ಹ್ಯಾವ್ ಟು ರೀಚ್ ಎನ್ ಈಕ್ವಿಲಿಬ್ರಿಯಮ್ ಇನ್ ವಿಚ್ ದಟ್ ಸ್ಟೇಟ್ ಈಸ್ ನೈದರ್ ದಿ ರಿಯಾಕ್ಟೆಂಟ್ ನಾಟ್ ದಿ ಪ್ರಾಡಕ್ಟ್, ಇಟ್ ಈಸ್ ಇನ್ ಬಿಟ್ವೀನ್ ಪ್ರಾಡಕ್ಟ್, ಹೈಲಿ ಅನ್ಸ್ಟೇಬಲ್ ಪ್ರಾಡಕ್ಟ್. ಆ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಆಕ್ಟಿವೇಟೆಡ್ ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. Transition state theory clearly provides an understanding of the rate of the chemical reaction and qualitative occurrence of a chemical reaction by assuming the equilibrium between the reactants and the activated complex formed at the transition state. Reaction decrease ಆಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ಚೈನ್ ರಿಯಾಕ್ಷನ್? ಇದು 2 ಮಾರ್ಕ್ಸ್ ಕ್ವಶನ್ ಇದೆ. ಸೀರೀಸ್ ಆಫ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ ಟು ಗೆಟ್ ದಿ ಫೈನಲ್ ಪ್ರಾಡಕ್ಟ್. ಇದಕ್ಕೆ ನಾವೇನಂತ ಕರಿತೀವಿ, ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ಎ ಕೆಮಿಕಲ್ ರಿಯಾಕ್ಷನ್ ಈಸ್ ಎ ಸೀರೀಸ್ ಆಫ್ ಕೆಮಿಕಲ್ ರಿಯಾಕ್ಷನ್, chain reaction is a series of chemical reaction where the products of the reaction contribute to the reactants of the ಅಂತ ನಾವು ಹೇಳ್ತೀವಿ. Transition state of a chemical reaction is basically a configuration attained by the reactant during the complex formation along with the reaction coordinates where the maximum potential energy is attained. Therefore, the meaning of transition state can be simply explained as when two reactants with a defined molecular arrangement undergo a chemical reaction between the initial and the final arrangement of the molecules or atom, an intermediate state of a reaction is attained where maximum potential energy is absorbed. ಎಲ್ಲಿ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತಲ್ಲ, ಎನರ್ಜಿ ಆಫ್ ಆಕ್ಟಿವೇಶನ್ ಅಂತ ಕರಿತೀವಿ, ಅದು ಅಬ್ಸರ್ವ್ ಆಗುತ್ತೆ. ದಿಸ್ ಪರ್ಟಿಕ್ಯುಲರ್ ಇಂಟರ್ಮೀಡಿಯೇಟ್ ಕಾನ್ಫಿಗರೇಷನ್ ಆಫ್ ಅನ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ವಿತ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ ಪೊಟೆನ್ಷಿಯಲ್ ಎನರ್ಜಿ is called as activated complex and the state is called as transition state. ಸೊ ಇಷ್ಟನ್ನು ಹೇಳಬೇಕಾಗತ್ತೆ. ನೀವು ಕೊಲ್ಯೂಷನ್ ಥಿಯರಿನಲ್ಲಾದರೆ ಎಫೆಕ್ಟಿವ್ ಕೊಲ್ಯೂಷನ್ ಹೇಳಬೇಕಾಗತ್ತೆ, ಓರಿಯಂಟೇಷನ್ ಹೇಳಬೇಕಾಗತ್ತೆ. ಆದರೆ ನೀವು ಟ್ರಾನ್ಸಿಷನ್ ಸ್ಟೇಟ್ ತೊಗೊಂಡ್ರೆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸು, ಎನರ್ಜಿ ಆಫ್ ಆಕ್ಟಿವೇಶನ್ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅದೇ ಥರ ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಡೆರಿವೇಷನ್ ಬರುತ್ತೆ, ಅದಕ್ಕೆ ನಾವು ಐರಿಂಗ್ ಈಕ್ವೇಷನ್ ಅಂತ ಕರಿತೀವಿ. ಅದೇನು ಹೇಳುತ್ತೆ ಅಂದರೆ K=KB T ಡಿವೈಡೆಡ್ ಬೈ H e⁻⁻ ಇಂಟು e⁻⁻s ಇಂಟು ಆರ್ ಅಂತ ಹೇಳುತ್ತೆ. ಈ ಐರಿಂಗ್ ಈಕ್ವೇಷನ್ ನನಗೆ ಏನು ಕೊಡುತ್ತೆ ಅಂದರೆ ರೇಟ್ ಕಾನ್ಸ್ಟೆಂಟು, ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ರೇಟ್ ಕಾನ್ಸ್ಟೆಂಟು ಮತ್ತು ಎಂಟ್ರೋಪಿ ಇರ್ಬೋದು, ಎಂಥಾಲ್ಪಿ ಇರ್ಬೋದು, ಅಟ್ ಮಾಲಿಕ್ಯುಲರ್ ಲೆವೆಲಲ್ಲಿ ಹೇಗಾಗತ್ತೆ ಅಂತ ನನಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಅದಕ್ಕೆ ನಾನು ಏನಂತ ಕರಿತೀನಿ, ಐರಿಂಗ್ ಈಕ್ವೇಷನ್ ಅಂತ ಕರಿತೀನಿ. ಇಟ್ ಗೋಯಿಂಗ್ ಟು ಗಿವ್ ಮಿ ದಿ ಮೋರ್ ಆ್ಯಕ್ಯುರೇಟ್ ಕ್ಯಾಲ್ಕುಲೇಷನ್ ಆಫ್ ದಿ ರೇಟ್ ಕಾನ್ಸ್ಟೆಂಟ್.
ಪ್ರೊವೈಡ್ಸ್ ಇನ್ಸೈಡ್ ಇಂಟು ಹೌ ದ ರಿಯಾಕ್ಷನ್ ಪ್ರೊಸೀಡ್ಸ್ ಅಟ್ ಎ ಮಾಲಿಕ್ಯುಲರ್ ರಿಯಾಕ್ಷನ್. ನನಗೆ ರೇಟ್ ಆಫ್ ದಿ ರಿಯಾಕ್ಷನ್ ಹೇಗೆ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋ ಈಕ್ವೇಷನ್ ಯಾವುದು ಅಂತಂದರೆ, ಆ್ಯಕ್ಯುರೇಟಾಗಿ ರೇಟ್ ಆಫ್ ದಿ ರಿಯಾಕ್ಷನ್ ಇಷ್ಟೇ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋ ಅಂಥ ಈಕ್ವೇಷನ್ ಯಾವುದು ಅಂದರೆ ಅದು ಐರಿಂಗ್ ಈಕ್ವೇಷನ್ ಅಂತ ಹೇಳ್ತಾರೆ. ಈಗ ನಾವು ಬೈ ಮಾಲಿಕ್ಯುಲರ್ ರಿಯಾಕ್ಷನ್ನ ತೊಗೊಳ್ತಾ ಇದ್ದೀವಿ, A+B ಗಿವಿಂಗ್ ದಿ C ಅಂತ ತೊಗೊಳ್ತಾ ಇದ್ದೀವಿ. ನಾನು ಆಗ ಕೆ ಕ್ಯಾಲ್ಕುಲೇಟ್ ಮಾಡ್ತೀನಿ, ವೇರ್ ಕೆ ಇಸ್ ದಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂದರೆ ಮಾಸ್ ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ನ ತೊಗೊಳ್ತೀನಿ. ಆದರೆ ಟ್ರಾನ್ಸಿಷನ್ ಸ್ಟೇಟ್ ಮಾಡಲಲ್ಲಿ ಏನಾಗ್ತಿದೆ ಅಂದರೆ A+B ರಿಯಾಕ್ಟ್ ಆದಾಗ ನಿಮಗೆ ಒಂದು ಟ್ರಾನ್ಸಿಷನ್ ಸ್ಟೇಟ್ ಬರ್ತಾ ಇದೆ. ಅದಕ್ಕೆ ನಾನು ಏನು ಮಾಡ್ತೀನಿ, AB ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ನ ತೋರಿಸ್ತೀನಿ. ದಟ್ ಗೋಯಿಂಗ್ ಟು ಗಿವ್ C ಅಂತ ಕರಿತೀನಿ. ಆವಾಗ ನನಗೆ ಏನು ಮಾಡಬೇಕು, ನಾನೀಗ ಕೆ ಕ್ಯಾಲ್ಕುಲೇಟ್ ಮಾಡಬೇಕು, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ತಿ ಟ್ರಾನ್ಸಿಷನ್ ಸ್ಟೇಟ್ ಅಂತಂದರೆ ಅವಾಗ ಕೆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ದು ಏನಾಗುತ್ತೆ ಅಂದರೆ AB ಸ್ಟಾರ್ ಡಿವೈಡೆಡ್ ಬೈ AB+B. ನನಗೆ C ಬರ್ತಾ ಇಲ್ಲ, ಬರೀ A+B ಗೋಯಿಂಗ್ ಟು ಗಿವ್ C ಅಷ್ಟಕ್ಕೆ ಮಾತ್ರ ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. There is an energy barrier called as activation energy in the reaction pathway. The certain amount of energy is required for the reaction to occur. The transition state AB star is formed at the maximum energy. This high energy complex represents the unstable intermediate. Once the energy barrier is overcome, the reaction is able to proceed and product formation is occur. ಸೊ ನಾನು ಮುಂಚೆನೇ ತೋರಿಸ್ದಂಗೆ ಕೊಲೈಡ್ ಆಗ್ತಾ ಇದ್ದಾವೆ, ಪ್ರಾಪರ್ ಓರಿಯೆಂಟೇಷನಿಂದ ಕೊಲೈಡ್ ಆಗ್ತಾ ಇದ್ದಾವೆ, ವಿತ್ ಅ ಸಫಿಷಿಯೆಂಟ್ ಎನರ್ಜಿ ಕೊಲೈಡ್ ಆಗ್ತಾ ಇದ್ದಾವೆ. ಕೊಲೈಡ್ ಆದಾಗ ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಟೇಟ್ ವಿಚ್ ಈಸ್ ಇನ್ ಬಿಟ್ವೀನ್ ದಿ ರಿಯಾಕ್ಟೆಂಟ್ಸ್ ಆ್ಯಂಡ್ ದ ಪ್ರಾಡಕ್ಟ್. ಅದಕ್ಕೆ ನಾವೇನಂತ ಕರಿತೀವಿ, ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇಫ್ ಯುವರ್ ಮಾಲಿಕ್ಯೂಲ್ಸ್ ಆಸ್ ದಿ ಎನರ್ಜಿ ವಿಚ್ ಕ್ಯಾನ್ ಕ್ರಾಸ್ ಓವರ್ ದಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್, ದೆನ್ ಓನ್ಲಿ ಇಟ್ ದೇ ಗೋಯಿಂಗ್ ಟು ಫಾರ್ಮ್ ದಿ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದೀವಿ. The rate of the reaction is equal to the number of activated complex decomposed to form the product. Hence, it is the concentration of the high energy complex multiplied by the frequency of it surrounding the barrier. ಅವಾಗ ನನಗೆ ರೇಟ್ ಏನಾಗುತ್ತೆ, ರೇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ನ್ಯೂ ಇಸ್ ಈಕ್ವಲ್ ಟು AB ಸ್ಟಾರ್. ಅಥವಾ ಅದನ್ನು ಸ್ಪ್ಲಿಟ್ ಮಾಡಿ ಬರಿತೀನಿ ಅಂದರೆ A ಅದನ್ನು ನಾನು ಬರ್ಕೊಳ್ತೀನಿ. ಸೊ ನನಗೀಗ ಏನು ಮಾಡ್ತಾ ಇದ್ದೀನಿ, ಆಲ್ರೆಡಿ ನನಗೆ AB ಸ್ಟಾರ್ದು ಬರೆದಿದೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನನಗೆ ಗೊತ್ತಿದೆ ರೇಟ್ ಈಸ್ ಈಕ್ವಲ್ ಟು K ಇಂಟು A+B, ಕಾನ್ಸಂಟ್ರೇಷನ್ ಆಫ್ A ಇಂಟು ಕಾನ್ಸಂಟ್ರೇಷನ್ ಆಫ್ B ಅಂತ ಹೇಳ್ತೀವಿ. ಸೊ ಈ ಎರಡೂ ಈಕ್ವೇಷನ್ನ ನಾನು ಈಕ್ವೇಟ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಏನಾಗುತ್ತೆ ಅಂದರೆ K ಇಂಟು concentration of A into concentration of B is equal to nu into concentration of A concentration of B activated rate constant at activated complex ಬರ್ತಾ ಇದೆ. ಸೊ AB ಕ್ಯಾನ್ಸಲ್ ಆಗುತ್ತೆ, K is equal to nu into K star ಆಗುತ್ತೆ. where nu is the frequency of vibration, K is called as a rate constant, K ಡಬಲ್ ಸ್ಟಾರ್ ಏನು ಬರಿತಾ ಇದ್ದೀವಿ, ದಟ್ ಈಸ್ ಕಾಲ್ಡ್ ಆಸ್ ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತ ನಾವು ಅದನ್ನು ಕರಿತೀವಿ. ಫ್ರೀಕ್ವೆನ್ಸಿ ಆಫ್ ದಿ ವೈಬ್ರೇಷನ್, ಅದೇ ಥರ ನನಗೆ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಏನಿದೆಯಲ್ಲ, ನ್ಯೂ ಇಸ್ ಈಕ್ವಲ್ ಟು KBT/H ಅಂತ ಹೇಳ್ತೀವಿ. ವೇರ್ KB ಇಸ್ ಕಾಲ್ಡ್ ಆಸ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್, T ಇಸ್ ಕಾಲ್ಡ್ ಆಸ್ ಟೆಂಪರೇಚರ್, H ಇಸ್ ಕಾಲ್ಡ್ ಆಸ್ ಪ್ಲಾನ್ಸ್ ಕಾನ್ಸ್ಟೆಂಟ್. ಅದನ್ನು ನಾನು ಏನು ಮಾಡ್ತೀನಿ, ಈ ಈಕ್ವೇಷನಲ್ಲಿ ಅಪ್ಲೈ ಮಾಡ್ತೀನಿ. K ಇಸ್ ಈಕ್ವಲ್ ಟು ನ್ಯೂಗೆ ವ್ಯಾಲ್ಯೂ ಹಾಕ್ತೀನಿ, KBT/H ಇಂಟು K ಡಬಲ್ ಸ್ಟಾರ್ ಬರುತ್ತೆ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಐ ಆಮ್ ಗೋಯಿಂಗ್ ಟು ಈಕ್ವೇಟ್ ದಟ್ ಟು ದಿ ಗಿಬ್ಸ್ ಎನರ್ಜಿ ಆಫ್ ಆಕ್ಟಿವೇಷನ್ಗೆ ತೊಗೊಳ್ತೀನಿ. ಡೆಲ್ಟಾ G ಸ್ಟಾರ್ನ ತೊಗೊಳ್ತೀನಿ, H ಅಂತ ತೊಗೊಳ್ತೀನಿ, ಅದಕ್ಕೇನಂತ ಕರಿತೀನಿ, ಎಂಥಾಲ್ಪಿ ಅಂತ ಕರಿತೀನಿ. ಡೆಲ್ಟಾ S ಅಂತ ತೊಗೊಳ್ತೀನಿ, ಅದಕ್ಕೆ ಎಂಟ್ರೋಪಿ ಅಂತ ತೊಗೊಳ್ತೀನಿ. ಡೆಲ್ಟಾ G ಇಸ್ ಈಕ್ವಲ್ ಟು ಮೈನಸ್ RT ln K ಸ್ಟಾರ್ ಬಂತು, ಅಥವಾ ಡೆಲ್ಟಾ G ಇಸ್ ಈಕ್ವಲ್ ಟು HS ಮೈನಸ್ T ಡೆಲ್ಟಾ S ಬಂತು. ಇದು ನನಗೆ ಆಲ್ರೆಡಿ ಗಿಬ್ಸ್ ಎನರ್ಜಿ ಇದೆ, ಅದನ್ನು ನಾನೇನು ಮಾಡ್ತೀನಿ, ಸಪ್ಲೈ ಮಾಡ್ತೀನಿ. ಆವಾಗ ಸಿಂಪ್ಲಿಫೈ ಮಾಡಿದ್ರೆ ln K ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಇಸ್ ಈಕ್ವಲ್ ಟು EH ಡಿವೈಡೆಡ್ ಬೈ RT ಪ್ಲಸ್ ಡೆಲ್ಟಾ S R ಬಂತು. ಸೊ ಇದನ್ನು ನಾನೇನು ಮಾಡ್ತೀನಿ, K ವ್ಯಾಲ್ಯೂಗೆ ನನಗೆ ಏನು ಬಂದಿತ್ತಲ್ಲ ಹಿಂದಿನ ಈಕ್ವೇಷನ್ ಇದೆಯಲ್ಲ, ಅಲ್ಲಿ ನಾನೇನು ಮಾಡ್ತೀನಿ, e⁻RT ಬೈ ಅದಿದೆಯಾ, ಅದಕ್ಕೆ ಈಗ ಅದನ್ನು ಹಾಕಿದಾಗ K ಇಸ್ ಈಕ್ವಲ್ ಟು KBTH e⁻ ಮೈನಸ್ ಡೆಲ್ಟಾ H ಸ್ಟಾರ್ ಆಕ್ಟಿವೇಟೆಡ್ ಡೆಲ್ಟಾ H ಡಿವೈಡೆಡ್ ಬೈ RT e⁻ಡೆಲ್ಟಾ S ಡಿವೈಡೆಡ್ ಬೈ RT ಅಂತ ಹೇಳ್ತೀವಿ. ಇದಕ್ಕೆ ನಾವು ಐರಿಂಗ್ ಈಕ್ವೇಷನ್ ಅಂತ ಕರಿತೀವಿ. ಇದು ಡೆರಿವೇಷನ್ ಕೇಳ್ಬೋದು, ಕೇಳಿದ್ರೆ 5 ಮಾರ್ಕ್ ಡೆರಿವೇಷನ್ ನಿಮಗೆ ಕೇಳ್ತಾರೆ. ಇಷ್ಟು ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಥರ್ಮೋಡೈನಮಿಕ್ಸಲ್ಲಿ ನೀವು ಕೆಮಿಕಲ್ ಕೈನೆಟಿಕ್ಸಲ್ಲಿ ಓದ್ಕೊಂಡ್ರೆ ಎಕ್ಸಾಮಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ದೀಸ್ ಆರ್ ದಿ ಪ್ರಾಬಬಲ್ ಕ್ವಶನ್ಸ್ ದೇ ಮೇ ಆಸ್ಕ್ ಇನ್ ದಿ ಫೈನಲ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.